ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರೋಹನ್ ಫೋಟೋಶೂಟ್ ಮಾಡಿಸ್ಕೋತಿರ್ಬೇಕಾದ್ರೆ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾನ ನೋಡಿ ಇವ್ರು ಲುಕಿಂಗ್ ವೆರಿ ಗಾರ್ಜಿಯಸ್ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ನೀನು ಸಹ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಬ್ಯೂಟಿನ ನನ್ನ ಕೈಲಿ ಮೀರ್ಸೋಕ್ಕಾಗಲ್ಲ, ಬಿಡು ಜೋ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅನ್ಬೇಕಾದ್ರೆ ಅವಳು ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಫೋಟೋ ತೆಗಿಯೋನು ಹೇಳ್ತಾ ಇರ್ತಾನೆ, ಮೇಡಮ್ ಕಪಲ್ದು ಫೋಟೋ ತೆಗಿಬೇಕು, ನಿಂತ್ಕೋತೀರಾ ಅಂತ ಅಂದಾಗ ಇಬ್ಬರು ನಾಚ್ಕೊಂಡು ಫೋಟೋಶೂಟ್ನ ಮಾಡಿಸ್ಕೊತಿರ್ಬೇಕಾದ್ರೆ ರೋಹನ್ ಸಾಕು ಬಿಡಿ, ಫ್ಯಾಮಿಲಿ ಫೋಟೋ ತೆಗಿಯೋಣ ಅಂತ ಅಂದಾಗ ಬೇಡ ಬೇಡ ಇನ್ನೊಂದು ಸ್ವಲ್ಪ ತೆಗಿಬೇಕು ಮೇಡಮ್, ಮೇಕಪ್ ಎಲ್ಲ ಹಾಳಾಗಿಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಮೇಕಪ್ ಅವ್ರನ್ನ ಕರೆದ್ಬಿಟ್ಟು ಮತ್ತೆ ಮೇಕಪ್ ಮಾಡಿಸ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರೋಹನ್ ಫ್ರೆಂಡ್ ಬರ್ತಾನೆ. ತುಂಬ ಟೆನ್ಷನ್ ಮಾಡಿಕೊಂಡು, ನಿನ್ನ ಹತ್ರ ಮಗ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬಾ ಸ್ವಲ್ಪ ಅಂತ ಅಂದಾಗ, ಇಲ್ಲಿ ಫೋಟೋಶೂಟ್ ನಡೀತಿದೆ ಸುಮ್ಮನೆ ಹೋಗು ಅಂತ ಅಂದಾಗ, ಯಾವ ರೀತಿ ಹೇಳ ಮಗ, ತುಂಬ ಅಂದರೆ ತುಂಬ ಕ್ರಿಟಿಕಲ್ ಇದು ವಿಷಯ, ದಯವಿಟ್ಟು ಬಾ ಅಂತ ಅನ್ಬೇಕಾದ್ರೆ, ಎಂಥ ಕ್ರಿಟಿಕಲ್ ಆದರೂ ಆಮೇಲೆ ನೋಡ್ಕೋತೀನಿ, ಇವಾಗ ಫೋಟೋಶೂಟ್ ಆಗಬೇಕು ಕಣೋ ಅಂತ ರೋಹನ್ ಹೇಳ್ತಾ ಇರ್ತಾನೆ. ಹಾಗೆ ತನ್ನ ಫ್ರೆಂಡ್ ಕಿವಿ ಹತ್ರ ಬಂದುಬಿಟ್ಟು, ನೀನು ಇಲ್ಲಿ ಖುಷಿಯಾಗಿ ಫೋಟೋಶೂಟ್ನ ಮಾಡಿಸ್ಕೋತಿರೋ, ನಿನ್ನ ಜೀವನ ಹಾಳು ಮಾಡೋಕ್ಕೆ ಅಲ್ಲೊಬ್ಳು ಹುಡುಗಿ ಬಂದಿದ್ದಾಳೆ ಅಂತ ಅಂದಾಗ, ವಾಟ್ ಏನೋ ಹೇಳ್ತಿದೆ ಅಂತ ಅಂದಾಗ, ರಮ್ಯ ಬಂದಿದ್ದಾಳೆ ಅಂತ ಅಂದಾಗ ಇವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ನಿಮ್ಮ ಎಂಗೇಜ್ಮೆಂಟ್ ಮುಂದೆ ಬಂದು ನಿಲ್ಲಿಸಿ ಅಂತ ಹೇಳ್ತಾಳೆ, ಏನಾದರೂ ಒಂದು ಮಾಡಬೇಕು ಕಣೋ ಅಂತ ಅಂದಾಗ, ಇವಳೊಬ್ಳು ಬೆನ್ನಿಗೆ ಬಿದ್ದಿರೋ ಬೆತಾಳೆ ಥರ ನನ್ನ ಹಿಂದೆ ಸುತ್ತಾ ಇದ್ದಾಳೆ ಅಂತ ಬೈಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಮತ್ತೆ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ಬರ್ತಿರ್ಬೇಕಾದ್ರೆ, ಜೋ 2 ಮಿನಿಟ್ಸ್ ಆಯಿತಾ, ಐ ವಿಲ್ ಕಮ್ ಬ್ಯಾಕ್, ಒಂದು 2 ಮಿನಿಟ್ಸ್ ನಾನು ಬರ್ತೀನಿ, ಇಂಪಾರ್ಟೆಂಟ್ ಫೋನ್ ಇದೆ ಅಂತ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ಧ ಸರ್ ಅಂತ ಓಡ್ಕೊಂಡು ಕೂಕ್ಕೊಂಡು ಬರ್ತಾ ಇರಬೇಕಾದ್ರೆ, ನಿಧಾನ ಕಂಡ್ರೆ ನಿಧಾನಕ್ಕೆ ಬಂದ್ರಿ, ಬಿದ್ದಿದ್ದೀರಾ ಏನು, ಇಲ್ಲೇನಾದರೂ ಹುಲಿ ಸಿಂಹ ಏನಾದರೂ ಓಡಿಸ್ಕೊಬಂತ ಈ ರೀತಿ ಬರ್ತಿದ್ದೀರಾ ಅಂತ ಅಂದಾಗ, ನಿಮ್ಮದೊಂದು ನಾನು ಸೀರಿಯಸ್ಸಾಗಿ ಬರ್ತಾಯಿದ್ರೆ ನೀವು ಜೋಕ್ ಮಾಡ್ತೀರಾ, ಅಷ್ಟಕ್ಕೂ ಈ ಊರಲ್ಲಿ ಹುಲಿ ಸಿಂಹ ಏನಾದರೂ ಬರುತ್ತಾ ಅಂತ ಅಂದಾಗ, ಇನ್ನೇನು ಮತ್ತೆ ಈ ರೀತಿ ಟೆನ್ಷನ್ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಈ ರೀತಿ ಬರಬೇಡ ಕಣ್ರಿ, ಬಂದರೆ ನನ್ನ ಮೇಲೆ ಬಿದ್ದುಬಿಡ್ತೀರಾ, ಆಮೇಲೆ ನಾನು ಹಿಡ್ಕೋಬೇಕಾಗುತ್ತೆ ನೋಡಿ ಅಂತ ಅನ್ಬೇಕಾದ್ರೆ, ಯಾವಾಗಲೂ ಬರೀ ನಿಮ್ಮದು ತಮಾಷೆ ಆಯಿತು ಅಂತ ಅಂದಾಗ, ಕೂಲ್ ಮಹಾರಾಣಿಯವರೇ ಏನಾಯಿತು ಹೇಳಿ ಅಂತ ಸಿದ್ದು ನಗಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ, ಏನು ಗೊತ್ತಾ ಸರ್, ನಾವು ಅಂದ್ಕೊಂಡಿಗಿಂತಲೂ ಜಾಸ್ತಿ ಜನ ಬಂದುಬಿಟ್ಟಿದ್ದಾರೆ ಸರ್, ವೆಲ್ಕಮ್ ಡ್ರಿಂಕ್ಸ್ ಬೇರೆ ಖಾಲಿ ಆಗ್ತಿದೆ, ಏನು ಮಾಡೋದು ಅಂತ ಅಂದಾಗ, ಅಷ್ಟೇ ತಾನೇ ನನಗೆ ಗೊತ್ತು, ಅದಕ್ಕೆ ಹುಡುಗರನ್ನ ಕಳಿಸಿದ್ದೀನಿ, ಜ್ಯೂಸನ್ನ ತೊಗೊಬರ್ತಾರೆ ಬಿಡಿ ಅಂತ ಅನ್ಬೇಕಾದ್ರೆ, ಇಲ್ಲ ಅವ್ರನ್ನೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಟೆನ್ಷನ್ ಆಗ್ತಿದೆ, ಈ ವಿಷಯ ಜ್ಯೋತಿಕನಿಗೆ ಏನಾದರೂ ಗೊತ್ತಾದರೆ ದೊಡ್ಡ ರಂಪಾಟ ಮಾಡಿಬಿಡ್ತಾಳೆ, ಅದ್ರ ಬದಲು ನಾನೇ ರೆಸ್ಟೋರೆಂಟಿಗೆ ಹೋಗಿ ಜ್ಯೂಸನ್ನ ತೊಗೊಬರ್ತೀನಿ ಅಂತ ಅಂದಾಗ, ಬೇಡ ಶಾರದವ್ರೆ ನಾನು ಹೋಗಿ ತೊಗೊಬರ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತೇನೆ. ಇಲ್ಲ ಇಲ್ಲಿದ್ದು ಎಲ್ಲ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ನಾನು ಹೋಗಿ ತೊಗೊಬರ್ತೀನಿ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ರೆಸ್ಟೋರೆಂಟ್ ಕಡೆ ಶಾರದಾ ಓಡೋಗ್ತಾ ಇರ್ತಾಳೆ. ಹಾಗೆ ಚೌಟ್ರಿಂದ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅನು ಸಿಗ್ತಾಳೆ. ಅದಕ್ಕೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದಾಗ, ವೆಲ್ಕಮ್ ಡ್ರಿಂಕ್ಸ್ ಖಾಲಿ ಆಗಿದೆ ಅನ್ನೋ ಥರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ನಾನು ಬರ್ತೀನಿ ಅಂತಾಳೆ. ಬೇಡ ಇಲ್ಲಿದ್ದು ಎಲ್ಲನೂ ನೋಡ್ಕೊ, ನಾನು ಹೋಗಿ ತೊಗೊಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವಳ ಮುಂದೆ ರಮ್ಯಾ ಪಾಸ್ ಆಗಿಬಿಡ್ತಾಳೆ. ಇದೇನಿದು, ನನ್ನ ಕಣ್ಮುಂದೆ ಯಾರೋ ಪಾಸ್ ಆದಂಗೆ ಆಯ್ತಲ್ಲ, ನನಗೆ ಹತ್ರ ಆಗಿರೋರು ಯಾರು ಹೋಗಿದ್ದು ಅಂತ ಹಿಂತಿರುಗಿ ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ದರೆ ರಮ್ಯಾ ಕಾಣ್ತಾಳೆ. ಇದೇನಿದು ರಮ್ಯಾ ಏನಕ್ಕೆ ಇಲ್ಲಿಗೆ ಬರ್ತಾಳೆ, ಖಂಡಿತ ಬರಲ್ಲ, ನನಗೊಂದು ಭ್ರಮೆ ಹಿಡಿದ್ಬಿಟ್ಟಿದೆ, ರೋಹನನ್ನ ಹೆಸರು ನೋಡಿದ ತಕ್ಷಣ ನನಗೆ ಅವನೇ ಅಂತ ಅನಿಸ್ಬಿಟ್ಟಿತ್ತು, ಆದರೆ ಅವನು ನಿಜವಾಗ್ಲೂ ರೋಹನ್ ಅಲ್ಲ, ಬೇರೆ ಯಾರೋ ಮದುವೆ ಹುಡುಗ, ಹಾಗೆ ರಮ್ಯಾ ಖಂಡಿತ ಇಲ್ಲಿ ಬಂದಿರೋಕ್ಕೆ ಚಾನ್ಸ್ ಇಲ್ಲ, ನಾನೇ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಮರ್ಯಾದೆ ಹೋಗ್ಬಿಡುತ್ತೆ, ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ನ ತೊಗೊಬರ್ಬೇಕು, ಜ್ಯೋತಿಕಾ ಕೈಲಿ ಬಯಸ್ಕೊಳ್ಳೋಕೆ ಬದಲು ನನ್ನ ಕೆಲಸ ನಾನು ಮಾಡ್ಕೋಬೇಕು ಅಂತ ರೆಸ್ಟೋರೆಂಟ್ ಕಡೆಗೆ ಓಡೋಗಿ ವೆಲ್ಕಮ್ ಡ್ರಿಂಕ್ಸ್ ತರಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಚೆನ್ನಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ಬರ್ತಾ ಇರಬೇಕಾದ್ರೆ ಅವಳನ್ನು ನೋಡಿ ಸುಮಿತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮುತ್ಕೊಟ್ಟು ಹಗ್ ಮಾಡಿಕೊಂಡು ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ, ನೋಡಿ ಲಕ್ಷ್ಮಿ ಅವರೇ, ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ ಅಂದಾಗ ಲಕ್ಷ್ಮಿ ಹೇಳ್ತಾ ಇರ್ತಾಳೆ, ಅದಕ್ಕೆ ತಾನೇ ನಮ್ಮ ಸೊಸೆನ ಆದಷ್ಟು ಬೇಗ ನಮ್ಮ ಮನೆಗೆ ತುಂಬಿಸ್ಕೋಬೇಕು ಅಂತ ತುದಿಗಾಲಲ್ಲಿ ಕಾಯ್ತಿದ್ದೀವಿ ಅಂತ ಅಂದಾಗ ಅಲ್ಲಿರೋ ಗೆಸ್ಟ್ ಎಲ್ಲ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪುರೋಹಿತರು ಹೆಣ್ಣು ಬಂದಾಯಿತು, ಗಂಡ ಕರೀರಿ ಸ್ಟೇಜ್ ಮೇಲೆ ಅಂತ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೋಹನ್ ತಂದೆ ತನ್ನ ಫ್ರೆಂಡ್ನ ಕರೆದ್ಬಿಟ್ಟು, ನೋಡೋ ಪ್ರವೀಣ್, ಬೇಗ ನಿನ್ನ ಫ್ರೆಂಡ್ನ ಕರ್ಕೊಬಾರೋ, ಎಲ್ಲಿ ರೋಹನ್ ಅಂತ ಅಂದಾಗ, ಈ ಥರ ವಾಶ್ರೂಮ್ಗೆ ಹೋಗಿದ್ದೇನೆ ಕರ್ಕೊಬರ್ತೀನಿ ಅಂತ ಓಡೋಗ್ತಾ ಇರ್ತೀನಿ. ಅಷ್ಟೊತ್ತಿಗೆ ತುಂಬ ಖುಷಿಯಿಂದ ಜ್ಯೋತಿಕಾ ಎಂಗೇಜ್ಮೆಂಟಲ್ಲಿ ರೆಡಿಯಾಗಿ ಕೂತಿರ್ತಾ ಇದ್ದರೆ, ಇನ್ನೊಂದು ಕಡೆ ರಮ್ಯಾ ಯಾರೋ ಒಬ್ರು ಕೈಲಿ ಲೆಟರ್ನ ಬರೆದು ಜ್ಯೋತಿಕನಿಗೆ ತಲುಪಿಸ್ತಾಳೆ. ಆಗ ಲೆಟರ್ನ ಓದಿದ ತಕ್ಷಣ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ. ನೋಡಿ ಜ್ಯೋತಿಕಾ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಇದು ನಮ್ಮ ಲೈಫಿಗೆ ಸಂಬಂಧಪಟ್ಟ ವಿಷಯ, ಬೇಗ ನನ್ನ ಮೀಟ್ ಮಾಡಿ ಅಂತ ಲೆಟರಲ್ಲಿ ಬರೆದು ಕಳಿಸಿದಾಗ ಆ ಹುಡುಗಿನ ಕೇಳ್ತಾ ಇರ್ತಾಳೆ, ಈ ಲೆಟರ್ ನಿನಗೆ ಯಾರು ಕೊಟ್ಟಿದ್ದು ಅಂತ ಅಂದಾಗ ಆ ಹುಡುಗಿ ರಮ್ಯಾ ಮುಖನ ತೋರಿಸಿದ ತಕ್ಷಣ, ಏನಿದು ನನಗೆ ಸಂಬಂಧಪಟ್ಟಂಗೆ ಏನು ವಿಷಯ ಇರ್ಬೋದು ಅಂತ ಅಂದ್ಬಿಟ್ಟು ಸುಮಿತ್ರನಿಗೆ
ನಮ್ಮಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ರೂಮ್ ಒಳಗಡೆ ಕರ್ಕೊಬಂದ್ಬಿಟ್ಟು ರಮ್ಯನ, ಯಾರು ನೀರು, ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲಿ ನನ್ನ ಎಂಗೇಜ್ಮೆಂಟ್ ನಡೀತಾ ಇದೆ, ಅಷ್ಟಕ್ಕೂ ನೀನು ಏನು ಅಂದ್ಕೊಂಡಿದ್ದೀಯಾ? ನಿನ್ನನ್ನು ಮೀಟೇ ಮಾಡಿಲ್ಲ, ನನ್ನ ಜೊತೆ ಏನು ಮಾತಾಡಬೇಕು ಅಂತ ಬೈತಿರ್ಬೇಕಾದ್ರೆ, ನೋಡಿ ಜ್ಯೋತಿಕ ಅವರೇ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತ ಅಂದಾಗ, ಅದೇನು ಹೇಳು, ಬೇಗ ಹೇಳು ಅಂತ ಅನ್ಬೇಕಾದ್ರೆ, ನನ್ನ ಹೆಸರು ರಮ್ಯಾ ಅಂತ, ನೀವು ಮದುವೆ ಆಗ್ತಿದ್ದೀರಲ್ಲ ಆ ರೋಹನ್ ಅವರ ಗರ್ಲ್ ಫ್ರೆಂಡ್ ನಾನು ಅಂತ ಅಂದಾಗ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಗರ್ಲ್ ಫ್ರೆಂಡ್ ಅಷ್ಟೇ ತಾನೇ, ಕಾಮನ್ ತಾನೇ, ಪ್ರತಿಯೊಬ್ಬರು ಲೈಫಲ್ಲೂ ಸಹ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ, ಅದಕ್ಕೆಲ್ಲ ಟೆನ್ಷನ್ ಏನಕ್ಕೆ ತಗೋಬೇಕು? ನೀನು ಗೋಳಾಡೋಕ್ಕೆ ಬಂದಿದ್ದೆ, ಇವಾಗ ಮದುವೆ ಆಗಬೇಡಿ, ನನಗೆ ರೋಹನ್ನ ಬಿಟ್ಕೊಡಿ ಅಂತ ಗೋಳಾಡೋಕ್ಕೆ ಬಂದಿದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ, ಅಷ್ಟೇ ಆಗಿದ್ರೆ ನಾನು ತಲೆ ಕೆಡಿಸ್ಕೊತಿಲ್ಲ, ಇಬ್ಬರು ತುಂಬ ಪ್ರೀತಿ ಮಾಡ್ತಿದ್ವಿ, ಇವಾಗ ನನ್ನ ಹೊಟ್ಟೆಲಿ ರೋಹನ್ ಮಗು ಬೆಳೀತಾ ಇದೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಮದುವೆ ಆಗ್ತೀನಿ ಅಂತ ನನಗೆ ರೋಹನ್ ಮೋಸ ಮಾಡ್ದ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯ್, ನಿನ್ನಂಥ ಹುಡುಗಿರ್ನೆಲ್ಲ ನಾನು ಎಷ್ಟು ನೋಡಿಲ್ಲ, ಅವನು ದೊಡ್ಡ ಮನೆ ಹುಡುಗ, ತುಂಬ ಸ್ಮಾರ್ಟ್ ಆಗಿದ್ದಾನೆ, ಬುಟ್ಟಿಗಾಗೋಬೋದು ಅಂತ ಈ ರೀತಿ ಮಾತಾಡ್ತಿದ್ಯಾ ಅಂತ ಜ್ಯೋತಿಗೆ ಹೇಳ್ತಿರ್ಬೇಕಾದ್ರೆ, ಇಲ್ಲ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ನನ್ನನ್ನು ನಂಬಿ, ಬೇಕಾದ್ರೆ ನಿಮಗೆ ಪ್ರೂಫ್ ಬೇಕಲ್ವಾ? ನೋಡಿ, ನನ್ನ ಮತ್ತು ರೋಹನು ಎಷ್ಟು ಖುಷಿಯಾಗಿ ನಾವು ಫೋಟೋ ತೆಗೆಸ್ಕೊಂಡಿದ್ದೀವಿ ಅಂತ ಫೋಟೋ ಎಲ್ಲ ಕೊಡ್ತಿರ್ಬೇಕಾದ್ರೆ ಅದನ್ನು ನೋಡ್ಬಿಟ್ಟು ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಇದು AI ಜನರೇಟ್ ಫೋಟೋ ಅಲ್ಲ, ರಿಯಲ್ ಫೋಟೋ. ಇನ್ನೂ ನಿಮಗೆ ನನ್ನ ಬಗ್ಗೆ ನಂಬಿಕೆ ಬರಲಿಲ್ಲ ಅಂತಂದರೆ ಡಾಕ್ಟರಿಂದ ಸರ್ಟಿಫಿಕೇಟ್ ತೊಗೊಬರ್ತೀನಿ, ಇದು ರೋಹನ್ನೇ ಮಗು ಅಂತ ನಾನು ಪ್ರೂವ್ ಮಾಡ್ತೀನಿ, ದಯವಿಟ್ಟು ನನ್ನ ನಂಬಿ, ಅವನನ್ನು ಮದುವೆ ಆಗೋಕ್ಕೆ ಹೋಗಬೇಡಿ, ನಡು ನೀರಲ್ಲಿ ಕೈ ಬಿಡ್ತಾನೆ, ಪ್ಲೀಸ್ ಜ್ಯೋತಿಕ ಅವರೇ ನನ್ನ ಮಾತನ್ನ ನಂಬಿ ಅಂತ ಸಿಕ್ಕಾಪಟ್ಟೆ ರಮ್ಯ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರೆ, ಜ್ಯೋತಿಕಾಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಡ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಎಲ್ಲರಿಗೂ ಜ್ಯೂಸ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸುಮಿತ್ರಾ ಬರ್ತಾಳೆ. ಬಂದುಬಿಟ್ಟು, ಏನು ಸಿದ್ದು ಇನ್ನೂ ಈ ಕೆಲಸನೇ ಮಾಡ್ಕೊಂಡಿದ್ದೀಯಾ ಅಂತ ಅಂದ್ಬಿಟ್ಟು ಕೈಯಲ್ಲಿರೋ ಜ್ಯೂಸ್ನ ಕಿತ್ಕೊಂಡು, ನೋಡ್ರಪ್ಪ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ ಕೆಲಸದವ್ರಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾನ ಕರೆದ್ಬಿಟ್ಟು, ಬರೀ ಯಾವಾಗಲೂ ಇದೇ ಕೆಲಸ ಆಯಿತು, ಬನ್ನಿ ನೀವಿಬ್ಬರು ಅಂತ ಅಂದಾಗ, ಅಮ್ಮ ನಾವು ಬಂದಿರೋದೇ ಈ ಕೆಲಸ ಮಾಡೋಕ್ಕೆ, ಏನಕ್ಕೆ ಕರಿತಿದ್ದೀರಾ ಅಂತ ಅಂದಾಗ, ಬರೀ ಇದೇ ಆಯಿತು, ಯಾವಾಗಲೂ ಕೇಳಿದ ಪ್ರಶ್ನೆನ ಎಷ್ಟು ಸಲ ಕೇಳ್ತೀರಾ, ಒಳಗಡೆ ತುಂಬ ಜವಾಬ್ದಾರಿ ಇದೆ, ಬನ್ನಿ ಅದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಅಂದಾಗ, ಒಳಗಡೆ ಜ್ಯೂಸ್ ಕೊಡಬೇಕಾ, ಸರಿ ಆಯಿತು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಬಿಡಿ ಅತ್ತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಬರೀ ಕೇಟರಿಂಗ್ ಬಗ್ಗೆನೇ ಹೇಳ್ತಿರಲ್ಲ, ನೀವಿಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು, ಆದರೆ ನಾನು ಅದನ್ನು ಹೇಳ್ತಾ ಇಲ್ಲ, ಮುಂದೆ ನಿಂತು ಎಂಗೇಜ್ಮೆಂಟ್ನ ನಡೆಸ್ಕೊಡೋರು ಯಾರು ಅಂತ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ, ನಾವು ಬಂದಿರೋದು ಕೇಟರಿಂಗ್ ಸರ್ವಿಸ್ ಕೊಡೋಕೆ ಅಷ್ಟೇ ಅಲ್ವಾ ಅಮ್ಮ ಅಂತ ಅಂದಾಗ, ಅದು ನಿಮ್ಮ ಲೆಕ್ಕದಲ್ಲಿ ಇರ್ಬೋದು, ಆದರೆ ಅದು ನನ್ನ ಲೆಕ್ಕದಲ್ಲಲ್ಲ, ಹಾಗೆ ಎಲ್ಲ ಸರಿಯಾಗಿದ್ದಿದ್ರೆ ನೀವು ಖುಷಿಯಾಗಿ ಎಂಗೇಜ್ಮೆಂಟ್ನ ನಡೆಸ್ಕೊಡ್ತಿದ್ವಿ, ಹಾಗೆ ಕಳ್ಳಿ ನೀನು ಜ್ಯೋತಿಕನ ಜೊತೆ ತಾನೇ ಇರ್ತಿದ್ದೆ, ಸಿದ್ದು ಎಲ್ಲ ಕೆಲಸ ನೋಡ್ಕೋತಿದ್ದ ತಾನೆ ಅಂತ ಅಂದಾಗ, ಅತ್ತೆ ನೀವು ಹೇಳೋದನ್ನು ತುಂಬ ಸರಿ ಇದೆ ಅತ್ತೆ, ಆದರೆ ಎಲ್ಲ ಚೆನ್ನಾಗಿಲ್ವಲ್ಲ, ಆದರೆ ನಮ್ಮ ದುರದೃಷ್ಟ ಯಾವುದು ಸರಿ ಇಲ್ಲ, ಈಗ ನಾವೇನಾದರೂ ಬರೋದು, ಅದನ್ನು ತಾತ ನೋಡೋದು, ಎಲ್ಲರಿಗೂ ಬೇಜಾರಾಗೋದು, ವಾತಾವರಣ ಎಲ್ಲ ಸರಿ ಒಂದಲ್ಲ, ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಕಡೆ ನಮ್ಮನ್ನ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಹಾಗೆ ಸಾಕಷ್ಟು ನೋವನ್ನ ತಾತನಿಗೆ ಕೊಟ್ಟಿದ್ದೀವಿ, ಮತ್ತಷ್ಟು ನೋವನ್ನ ಕೊಡೋಕ್ಕೆ ನಮಗಿಷ್ಟ ಇಲ್ಲ ಅತ್ತೆ, ಪ್ಲೀಸ್ ನಮ್ಮ ಕಡೆ ನಮ್ಮನ್ನ ಬಿಟ್ಬಿಡಿ ಅಂತ ಅಂದಾಗ, ಶಾರದನೂ ಸಹ ಹೌದಮ್ಮ, ವಿಮಲಮ್ಮನೂ ಬರೋಕ್ಕೆ ಒಪ್ಕೊಂಡಿರಲಿಲ್ಲ, ನಾವಿಲ್ಲಿ ಬರ್ತೀವಿ ಅಂದಿದ್ದಕ್ಕೆ ಮಾತ್ರ ಒಪ್ಕೊಂಡ್ರು, ಹಾಗೆ ನಾವಿಲ್ಲಿ ಬರೀ ಕೇಟರಿಂಗ್ ಸರ್ವಿಸ್ ಮಾತ್ರ ಕೊಡೋಕ್ಕೆ ಬರ್ತಿದ್ದೀವಿ ಅಂತ ಅಂದಿದ್ದಕ್ಕೆ ಅವರು ಬಂದಿದ್ದು, ದಯವಿಟ್ಟು ನಮಗೂ ಬೇಜಾರಾಗುತ್ತೆ, ನಿಮಗೂ ಬೇಜಾರಾಗುತ್ತೆ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಅಂತ ಇಬ್ಬರು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ನಾವು ಸ್ಟೇಜ್ ಮೇಲೆ ಬಂದರೆ ತಾತನಿಗೆ ಕೋಪ ಬರುತ್ತೆ, ಹಾಗೆ ಜ್ಯೋತಿಕನೂ ಬೇಜಾರು ಮಾಡ್ಕೋತಾರೆ. ಇಂಥ ಟೈಮಲ್ಲಿ ಜ್ಯೋತಿಕ ಬೇಜಾರು ಮಾಡ್ಕೋಬಾರ್ದು ಅಲ್ವಾ ಅಮ್ಮ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ನೀವಿಬ್ಬರು ನಿಮ್ಮ ಹಠನೇ ಸಾಧಿಸ್ತಿರಲ್ಲ ಯಾಕೆ, ಈಗೇನು ಮಾವ ಕೋಪ ಮಾಡ್ಕೋಬಾರ್ದು, ನೀವು ಸ್ಟೇಜ್ ಮೇಲೆ ಬಂದರೆ ಮಾವ ಕೋಪ ಮಾಡ್ಕೋಬಾರ್ದು ಅಷ್ಟೇ ತಾನೇ, ಸರಿ ಅವರಿಗೆ ಕೋಪ ಬರ್ದಂಗೆ ನಾನು ಸಂಭಾಳಿಸ್ತೀನಿ, ನಿಮ್ಗೆ ಏನಕ್ಕೆ ಟೆನ್ಷನ್ ಅಂತ ಸುಮಿತ್ರಾ ಕೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಮತ್ತೆ ಬೇಜಾರಿಂದ ಹೇಳ್ತಾ ಇರ್ತಾಳೆ, ನೀವು ಬರೀ ಸ್ಟೇಜ್ ಮೇಲೆ ಬಂದರೆ ತಾತ ಕೋಪ ಮಾಡ್ಕೋತಾರೆ ಅಂತ ಮಾತ್ರ ಯೋಚನೆ ಮಾಡ್ತಿದ್ದೀರಾ, ನೀವು ಅಲ್ಲಿ ಬರಲಿಲ್ಲ ಅಂದರೆ ನಮ್ಗಳಿಗೆಲ್ಲ ಎಷ್ಟು ನೋವಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ವಾ ಅಂತ ಅಂದಾಗ, ಶಾರದಾ ಆಗಲ್ಲ ಅಮ್ಮ ಅಂತ ಅಂದಾಗ, ನನಗೆ ಗೊತ್ತು ತುಂಬ ಚೆನ್ನಾಗಿ, ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ, ಅದೇಂಗೆ ತಾತ ಕೋಪ ಮಾಡ್ಕೋತಾರೆ, ಅಷ್ಟು ಜನಗಳಿದ್ದಾರೆ, ಅವ್ರ ಮಧ್ಯೆ ತಾತ ಕೋಪ ಮಾಡ್ಕೊಳ್ಳಲ್ಲ, ತಾತನ ಮನಸ್ಸಲ್ಲೂ ನೀವು ಸ್ಟೇಜ್ ಮೇಲೆ ಬರಲಿ ಅನ್ನೋದು ಆಸೆ ಇರುತ್ತೆ ಕಣ್ರು, ಆದರೆ ತೋರಿಸ್ಕೊತಿಲ್ಲ ಅಷ್ಟೇ ಅಂತ ಅಂದಾಗ, ಇಲ್ಲ ಅತ್ತೆ ಅವರಿಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ಖಂಡಿತ ನಾವು ಬರಲಿ ಅಂತ ಅವರು ಆಸೆ ಪಡಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ತಾತ ನಾವೇನಾದರೂ ಸ್ಟೇಜ್ ಮೇಲೆ ಬಂದರೆ ಅದು ಖಂಡಿತ ಸಹಿಸಲ್ಲ, ಪ್ಲೀಸ್ ಒಳಗಡೆ ತುಂಬ ಕೆಲಸ ಇದೆ, ನೀವು ಹೋಗಿ ಅತ್ತೆ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಒಳಗಡೆ ಇರಬೇಕು, ಯಾಕೆ ಅಂತ ಅಂದರೆ ಎಂಗೇಜ್ಮೆಂಟ್ ಆಗ್ತಿರೋದು ನನ್ನ ಮಗಳು, ಅಂಥದ್ರಲ್ಲೂ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ಇಲ್ಲಿಗೆ ಬಂದು ಕರಿತಿದ್ದೀನಿ ಅಂತ ಅಂದರೆ ನಾವೆಷ್ಟು ನಿಮ್ಮನ್ನು ಇಷ್ಟಪಡ್ತೀವಿ ಅಂತ ಅರ್ಥ ಮಾಡ್ಕೊಳ್ರು ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹಾಗೆ ದಯವಿಟ್ಟು ಸಿದ್ದುಮುದ್ದು ಶಾರದಾ, ನಾನಿಟ್ಟಿರೋ ನಿರೀಕ್ಷೆನ ಸುಳ್ಳು ಮಾಡಬೇಡಿ, ದಯವಿಟ್ಟು ನೀವು ನನ್ನ ಜೊತೆ ಒಳಗಡೆ ಬನ್ನಿ ಅಂತ ಅಂದಾಗ, ಇಬ್ಬರು ಒಬ್ರ ಮುಖೊಬ್ರು ನೋಡ್ತಿರ್ಬೇಕಾದ್ರೆ, ನೀವೇನಾದರೂ ಒಳಗಡೆ ಬರಲಿಲ್ಲ ಅಂತ ಅಂದರೆ ನನ್ನ ಮೇಲೆ ಆಣೆ ಅಂತ ಶಾರದಾ ಕೈ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡ ತಕ್ಷಣ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಹೇಳ್ತಿರ್ತಾಳೆ, ಏನಮ್ಮ ಚಿಕ್ಕ ಮಕ್ಳು ಥರ ನೀವು ಆಣೆ ಇಕ್ಕಿಸ್ಕೊತಿದ್ದೀರಾ, ಅಷ್ಟಕ್ಕೂ ಈ ಚಿಕ್ಕ ವಿಷಯಗೆಲ್ಲ ಯಾರಾದರೂ ಆಣೆ ಇಕ್ಕಿಸ್ಕೊತಾರ ಅಂತ ಅನ್ಬೇಕಾದ್ರೆ, ಇಲ್ಲಾಂದರೆ ಗಂಡ ಹೆಂಡ್ತಿ ನೀವು ಬರಲ್ವಲ್ಲ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಅಂದಾಗ
ಸರಿ ಅಮ್ಮ ನಿಮ್ಮ ಮೇಲೆ ಆಣೆ ಇಟ್ಟಿದ್ದೀವಿ ಅಂತಂದಮೇಲೆ ಖಂಡಿತ ಒಳಗಡೆ ಬರ್ತೀವಿ. ಸ್ವಲ್ಪ ಇಲ್ಲಿ ಕೆಲಸ ಇದೆ. ನೀವು ಒಳಗಡೆ ಹೋಗಿ ಅಲ್ಲೇ ಶಾಸ್ತ್ರಗಳೆಲ್ಲ ನಡೀತಾ ಇರುತ್ತೆ. ನೀವು ಅಲ್ಲಿಗೆ ಅವಶ್ಯಕತೆ ಇದೆ ನಿಮ್ಮದು ಹೋಗಿ ಅಂತ ಅಂದಾಗ ತುಂಬ ಖುಷಿಯಿಂದ ಸರಿ ನೀವು ಬರ್ತೀರಾ ಅಂತ ಅಂದ್ಕೊಂಡು ನಾನು ಹೋಗ್ತೀನಿ ಅಂತ ಸುಮಿತ್ರಾ ಒಳಗಡೆ ಹೋಗ್ತಾ ಇರ್ತಾಳೆ. ಸುಮಿತ್ರಾ ಹೋದ್ಮೇಲೆ ಸಿದ್ದು ಹೇಳ್ತಾ ಇರ್ತಾನೆ, ಇದೇನಿದು ಅತ್ತೆ ನೋಡಿದ್ರೆ ಈ ರೀತಿ ಆಣೆ ಮಾಡಿಸ್ಕೊಂಡು ಹೋದ್ರು. ಈ ರೀತಿ ಹಠ ಮಾಡಿದ್ರೆ ನಾನು ಯಾವತ್ತೂ ನೋಡಿಲ್ಲ ಶಾರದವ್ರೆ. ಒಳಗಡೆ ಹೋದರೆ ತಾತನಿಗೆ ಬೇಜಾರಾಗಲ್ವಾ? ನನಗಂತೂ ಸಿಕ್ಕಾಬಟ್ಟೆ ಧರ್ಮ ಸಂಕಟ ಅಂತ ಅನ್ನಿಸ್ತಿದೆ ಇದು ಅಂತ ಅನ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತಿದೆ. ಅಮ್ಮ ಏನಕ್ಕಾದರೂ ಆಣೆ ಮಾಡಿಸ್ಕೊಂಡ್ರು ತಲೆ ಕೆಟ್ಟು ಹೋಗ್ತಿದೆ ಸರ್ ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡಿ, ಒಂದು ಕೆಲಸ ಮಾಡೋಣ, ಇವಾಗಲೇ ಹೋಗೋದು ಬೇಡ, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಿರ್ಬೇಕಾದ್ರೆ ಒಂದು 5 ನಿಮಿಷ ಹೋಗಿ ನಮ್ಮ ಮುಖನ ಪ್ರೆಸೆನ್ಸ್ ಮಾಡಿಬಿಟ್ಟು ಬರೋಣ ಅಂತ ಅಂದಾಗ ನನಗೂ ಅದೇ ರೀತಿ ಅನ್ನಿಸ್ತಿದೆ ಸರ್. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಟೈಮಲ್ಲಿ ಹೋಗ್ಬಿಟ್ಟು ನಮ್ಮ ಮುಖನ ಅಮ್ಮನಿಗೆ ತೋರಿಸ್ಕೊಂಡು ಬರೋಣ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರಮ್ಯಾ ಮತ್ತು ಜ್ಯೋತಿಕಾ ಇಬ್ಬರು ಮಾತಾಡ್ತಿರೋ ರೂಮಿಗೆ ಸಡನ್ನಾಗಿ ರೋಹನ್ ಎಂಟ್ರಿ ಕೊಡ್ತಾನೆ. ರೋಹನ್ನ ನೋಡಿ ರಮ್ಯಾಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ಇವನು ತುಂಬ ಇನ್ನೋಸೆಂಟಾಗಿ ಬಂದುಬಿಟ್ಟು ಯಾರೇ ನೀವು ಇಲ್ಲದನ್ನೆಲ್ಲ ನಾನು ಮದುವೆ ಆಗೋ ಹುಡುಗಿಗೆ ಏನೇನೋ ಹೇಳ್ತಿದ್ದೀರಾ ಅಂತ ಅಂದ್ಬಿಟ್ಟು ಜ್ಯೋತಿಕಾ ಪ್ಲೀಸ್ ಇವ್ರ ಮಾತೆಲ್ಲ ನಂಬೇಡ, ಇವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದಾಗ ರಮ್ಯಾ ಕೋಪ ಮಾಡಿಕೊಂಡು ರೋಹನ್ ಭುಜನ ಇಟ್ಕೊಂಡು ಏನೋ ಸುಳ್ಳು ಹೇಳ್ತಿದ್ಯಾ, ನನ್ನ ಜೊತೆ ಬಿಹೇವ್ ಮಾಡಬೇಕಾದ್ರೆ ನಿನಗೆ ಕಾಮನ್ ಸೆನ್ಸ್ ಇರಲಿಲ್ವಾ, ಇವಾಗ ಯೂಸ್ ಮಾಡಿಕೊಂಡು ನನ್ನನ್ನು ಬಿಟ್ಟಾಕಿದೆಯಾ ಅಂತ ಕೂಗಾಡ್ತಿರ್ಬೇಕಾದ್ರೆ ಸುಳ್ಳೆಲ್ಲ ಹೇಳ್ಬೇಡಿ ಕಣ್ರಿ, ಕೈಯೆಲ್ಲ ಮುಟ್ಟಬೇಡಿ, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ನೋಡು ಜ್ಯೋತಿಕಾ ಸಿಕ್ಕಾಪಟ್ಟೆ ನಾಟಕ ಮಾಡ್ತಿದ್ದಾನೆ, ಇವನನ್ನ ನಂಬೇಡ, ಮದುವೆ ಆದರೆ ಲೈಫ್ ಲಾಂಗ್ ನೀನು ಕೊರಗ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಇವಳು ಇವಾಗಲೇ ಬರಬೇಕಿತ್ತ, ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಎಂಗೇಜ್ಮೆಂಟ್ ಆಗೋಗಿರೋದು. ಇವಾಗ ನೋಡಿದರೆ ಜ್ಯೋತಿಕನಿಗೆ ವಿಷಯ ಗೊತ್ತಾಗಿದೆ, ಎಲ್ಲರ ಮುಂದೆ ಹೋಗಿ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದರೆ ಏನು ಮಾಡೋದು ಅಂತ ಬೈಕೋತಿರ್ಬೇಕಾದ್ರೆ ಈ ಕಡೆ ರಮ್ಯಾ ಹೇಳ್ತಾ ಇರ್ತಾಳೆ, ಸಾಕ್ಷಿ ತೋರಿಸಿದ್ಮೇಲೂ ಸಹ ನಮ್ಮದಲ್ಲೇ ಇರೋಕ್ಕೆ ಜ್ಯೋತಿಕನ ದಡ್ಡಿ ಅಲ್ಲ, ನನ್ನ ಥರ ದಡ್ಡಿ ಅಲ್ಲ, ಅವರಿಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ಬೇಕಾದ್ರೆ ರೋಹನ್ಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ರಮ್ಯಾ ಹೇಳ್ತಾ ಇರ್ತಾಳೆ, ನಾನು ಸರಿಯಾದ ಟೈಮಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ, ಇಲ್ಲ ಅಂತಂದರೆ ಜ್ಯೋತಿಕಾ ಅವ್ರ ಲೈಫು ಹಾಳಾಗ್ತಿತ್ತು ಅಲ್ವಾ ಜ್ಯೋತಿಕಾ ಅವ್ರೆ ಅಂತ ಅಂದಾಗ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ರಮ್ಯನ ದೂಕ್ಬಿಟ್ಟು ರೋಹನ್ ಕೈ ಹಿಡ್ಕೊಂಡು ಒಳಗಡೆ ಬಂದು ರಮ್ಯನ ಲಾಕ್ ಮಾಡಿಬಿಡ್ತಾಳೆ. ಅಲ್ಲ ಜ್ಯೋತಿಕಾ ಏನು ಮಾಡ್ತಿದ್ದೀಯಾ, ಅಂತೂ ನೀನು ಅವ್ಳ ಮಾತು ನಂಬಲಿಲ್ವಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ ನೋಡು ರೋಹನ್, ನಿನ್ನ ಪಾಸ್ಟ್ ಬಗ್ಗೆ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದ್ದೆ, ನಾನು ಎಂಗೇಜ್ಮೆಂಟಿಗೆ ಒಪ್ಕೊಂಡಿರೋದು, ಇವಾಗ ಕ್ಲಾರಿಟಿ ಕೊಡೋ ಅವಶ್ಯಕತೆಯೂ ಇಲ್ಲ, ಅದು ಬೇಕಾಗಿಲ್ಲ ನನಗೆ, ಈಗ ಮುಹೂರ್ತ ಮುಗ್ದೋಗಿ ಮುಂಚೆ ನಾವು ಎಂಗೇಜ್ಮೆಂಟ್ನ ಮಾಡ್ಕೋಬೇಕು, ಬಾ ಹೋಗೋಣ ಅಂತ ಅಂದಾಗ ರೋಹನ್ಗೆ ಶಾಕ್ ಆಗ್ತಾ ಇರುತ್ತೆ. ನಾನೇ ಖತರ್ನಾಕ್ ಅಂತಂದರೆ ಇವಳು ನನಗಿನ್ನ ಖತರ್ನಾಕ್ ಇದ್ದಾಳೆ, ಇವಳ ಜೊತೆ ನಾನು ಹುಷಾರಾಗಿರಬೇಕು ಅಂತ ಎಂಗೇಜ್ಮೆಂಟ್ಗೆ ಹೋಗ್ತಾ ಇರ್ತಾನೆ. ಹಾಗೆ ಇಬ್ಬರು ಸ್ಟೇಜ್ ಮೇಲೆ ಬಂದ ತಕ್ಷಣ ಸುಮಿತ್ರಾ ತುಂಬ ಟೆನ್ಷನ್ ಮಾಡಿಕೊಂಡು ನೀವಿಬ್ಬರು ಎಲ್ಲೋಗಿದ್ರೆ ನಮಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಅಂದಾಗ ಅಯ್ಯೋ ಮಮ್ಮ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಿದ್ವಿ ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ನಿಮಗೋಸ್ಕರ ಫೋಟೋದವ್ರನ್ನ ಕರೆಸ್ತೀನಿ ಅಂತ ಅಂದಮೇಲೆ ಅಲ್ಲೆಲ್ಲ ಏನಕ್ಕೆ ಫೋಟೋ ತೆಕ್ಕೋತಾ ಇದ್ರಿ, ಬನ್ನಿ ಒಂದು 2-3 ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದಾಗ ತಾತ ಕರಿತಿರ್ಬೇಕಾದ್ರೆ ಎಂಗೇಜ್ಮೆಂಟ್ ಆದಮೇಲೆ ಫೋಟೋ ಸೆಕ್ಷನ್ ಇದ್ದೇ ಇರುತ್ತೆ ಮಾಡಿಸ್ಕೊಳ್ಳೋದು, ಇವಾಗ ಫಸ್ಟು ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ಯಾಕೆ ಬಂಗಾರ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀಯಾ ಅಂತ ಸುಮಿತ್ರಾ ಕೇಳ್ತಾ ಇರ್ತಾಳೆ. ಏನಿಲ್ಲ ಮಮ್ಮ, ಸರಿಯಾದ ಟೈಮಿಗೆ ಎಲ್ಲ ಆಗಬೇಕಲ್ವಾ ಅಲ್ವಾ ತಾತ, ಅದಕ್ಕೆ ಹೇಳಿದೆ ಅಂತ ಅಂದಾಗ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿದ ಸುಮಿತ್ರಾ ಇವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ, ಆ ದೇವರೇ ಮಾಡಿಸಿರೋ ಜೋಡಿ ಇದು ತುಂಬ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಮತ್ತು ರೋಹನ್ ಒಬ್ಬರ ಮುಖ ಒಬ್ಬರು ನೋಡ್ಕೋತಾ ನಿಂತ್ಕೋತಾರೆ. ಇನ್ನೊಂದು ಕಡೆ ರಮ್ಯಾ ಪ್ಲೀಸ್ ಯಾರಾದರೂ ಡೋರ್ ಓಪನ್ ಮಾಡಿ ಅಂತ ರೂಮ್ ಹತ್ರ ಕೂಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.